ಯಾರೆಲ್ಲ ನಂಬ್ತೀರಾ, ಇದುವರೆಗೂ ನಾವು ಬಂದಿದ್ದೇವೆ, ಇನ್ನು ನಾವು ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ, ಈ ಲೋಕದಲ್ಲಿ ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳೋದಾದ್ರೆ ಅದು ನಮ್ಮ ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ ನಾವು ನೆಲೆಯಾಗಿ ನಿಂತಿರೋದು. ನಾವು ನೆಲೆಯಾಗಿ ನಿಂತಿರೋದಾದ್ರೆ, ನಾವು ಬೀಳದಾಗಿ ನಿಂತಿರೋದಾದ್ರೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರೋದಾದ್ರೆ ಅದು ದೇವರ ಬಲದಿಂದಲೇ ಆಗಿದೆ ಎಂಬುದಾಗಿ, ಅದು ದೇವರ ಕೃಪೆಯಿಂದಲೇ ಆಗಿದೆ ಎಂಬುದಾಗಿ, ಅದು ದೇವರ ಅನುಗ್ರಹದಿಂದಲೇ ಆಗಿದೆ ಎಂಬುದಾಗಿ ನಾವು ಪ್ರತಿನಿತ್ಯವೂ ನಾವು ಹೇಳಿ ನಾವು ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹೇಳಿ ನಾವು ದೇವರಿಗೆ ಉಪಕಾರಗಳನ್ನು ನಾವು ಸ್ಮರಿಸುವಂತವರಾಗಿರ್ಬೇಕು. ಅದಕ್ಕೆ ಕೀರ್ತನೆಗಾರನು ಕೀರ್ತನೆ 103ರಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಸ್ತುತಿಸು ಎಂಬುದಾಗಿ. ಆತನು ಮಾಡಿರುವಂತ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ ಎಂಬುದಾಗಿ. ದೇವರು ಮಾಡಿರುವಂತ ಉಪಕಾರಗಳನ್ನ, ದೇವರು ಮಾಡಿರುವಂತ ಅದ್ಭುತಗಳನ್ನ ನಾವು ಮರೆತು ಹೋಗುವಂತವರಾಗಿರಬಾರದು. ನಾವು ದೇವರು ಮಾಡಿರುವಂತ ಮೇಲುಗಳನ್ನ ನಾವು ಮರೆತು ಹೋಗುವವರಾಗಿರಬಾರದು. ಅದನ್ನು ನೆನೆಸಿ ನಾವೇನ್ ಮಾಡ್ಬೇಕು, ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಮ್ಮ ಬಲದಿಂದ, ನಮ್ಮ ಸ್ವಂತ ಯೋಚನೆಯಿಂದ, ನಮ್ಮ ಸ್ವಂತ ಜ್ಞಾನದಿಂದ ನಾವು ಈ ಲೋಕದಲ್ಲಿ ನಾವು ಮುಂದೆ ಸಾಗ್ತೀವಿ. ನನಗೆ ದೇವರು ಬೇಡ, ಸಭೆ ಬೇಡ, ಪ್ರಾರ್ಥನೆ ಬೇಡ, ದೇವರ ವಾಕ್ಯ ಬೇಡ, ಆರಾಧನೆ ಬೇಡ ಎಂಬುದಾಗಿ ಹೇಳಿ ನನ್ನ ಸ್ವಂತ ಬಲದಿಂದ ನಾನು ಮುಂದೆ ಸಾಗ್ತೀನಿ, ನನ್ನ ಸ್ವಂತ ಜ್ಞಾನದಿಂದ ನಾನು ಮುಂದೆ ಸಾಗ್ತೀನಿ ಎಂಬುದಾಗಿ ಹೇಳೋದಾದ್ರೆ ಅದು ಸುಳ್ಳು. ನಾವು ಯಾವಾಗ ನಾವು ಬಿದ್ದು ಹೋಗ್ತೀವಿ, ಯಾವಾಗ ನಾವು ಸೋತು ಹೋಗ್ತೀವಿ, ಯಾವಾಗ ನಾವು ಕುಗ್ಗಿ ಹೋಗ್ತೀವಿ ಎಂಬುದಾಗಿ ಗೊತ್ತಿರೋದಿಲ್ಲ. ಆದರೆ ನಾವು ದೇವರ ಬಲದಿಂದ ನಾವು ಮುಂದೆ ಸಾಗುವಾಗ, ದೇವರ ಕೃಪೆಯೊಟ್ಟಿಗೆ ನಾವು ಮುಂದೆ ಸಾಗುವಾಗ, ದೇವರ ವಾಕ್ಯದೊಟ್ಟಿಗೂ ಪ್ರಾರ್ಥನೆಯೊಟ್ಟಿಗೂ ನಾವು ಮುಂದೆ ಸಾಗುವಾಗ ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದೊಂದು ಹೆಜ್ಜೆಗಳಲ್ಲಿಯೂ ದೇವರು ಜಯವನ್ನು ಕೊಟ್ಟು ನಡೆಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಏನಂದ್ರೆ ಆತನನ್ನು ನಂಬಿ ಬಂದವರನ್ನು ಆತನು ಕೈ ಬಿಡುವುದಿಲ್ಲ, ಆತನನ್ನು ನಂಬಿ ಬಂದವರನ್ನು ಆತನು ತೊರೆದು ಬಿಡುವುದಿಲ್ಲ. ಆತನನ್ನೇ ನಂಬಿ, ಆತನನ್ನೇ ಆತುಕೊಂಡು, ಆತನನ್ನೇ ಭರವಸೆಗಿದ್ದು ಜೀವಿಸುವಂತವರನ್ನ ಆತನು ಎಂದಿಗೂ ಕೈ ಬಿಡುವುದಿಲ್ಲ. ಎಂಥ ಪರಿಸ್ಥಿತಿಗಳೇ ಆಗಿರ್ಬೋದು, ಎಂಥ ಸನ್ನಿವೇಶಗಳೇ ಆಗಿರ್ಬೋದು, ಎಂಥ ಸಂದರ್ಭದಲ್ಲೇ ಆಗಿರ್ಬೋದು, ಕೈ ಬಿಡದ ರೀತಿಯಲ್ಲಿ ನಡೆಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ.